ಒಬ್ಬ ನಾಯಕ ನಟ 6 ವರ್ಷಗಳ ಕಾಲ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಪ್ರಯತ್ನ ಪಟ್ಟು ಎಲ್ಲ ರೀತಿಯ ಕಲಿಕೆಗಳನ್ನ ಕಲಿತು ಒಂದು ಸಿನಿಮಾ ಮಾಡ್ತಾರೆ. ಅದೇ ಸಿನಿಮಾ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾನ ಮಾಡಿ ಜನರ ಪ್ರೀತಿನ ಪಡ್ಕೊಂಡಾಗಿದೆ. ಆ್ಯಂಡ್ ಈಗ ಪ್ರಶ್ನೆ ಬರ್ತಿರೋದು ಏನಂದರೆ, ಮುಂದೆ ಯಾವ ಸಿನಿಮಾನ ಮಾಡೋಕ್ಕೆ ಹೊರಟಿದ್ದಾರೆ ಸರ್ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ಅದರಲ್ಲಿ ನಾನು ಸ್ವತಃ ಒಬ್ಬ ಕಾಯ್ತಾ ಇದ್ದೀನಿ. ಯಾಕಂದರೆ ಮುಂದೆ ಯಾರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಬರ್ತಿದೆ ಆ್ಯಂಡ್ ಯಾವ ಡೈರೆಕ್ಟರ್ ಜೊತೆ ಬರ್ತಿದೆ ಅಂತ ತುಂಬಾ ಕಾಯ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅವರ ಬರ್ತ್ಡೇ ದಿನ ಒಂದು ಮೂವಿಯ ಅಪ್ಡೇಟ್ ಅನ್ನೋದು ಬರೋಕ್ಕೆ ಹೊರಟಿದೆ ಅಂತ. ಸೊ ಇವಾಗ ಇನ್ನೊಂದು ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಅದನ್ನು ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ. ಯುವರಾಜ್ ಕುಮಾರ್ ಅವರ ಅಭಿಮಾನಿ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ವಿಷಯಕ್ಕೆ ಬಂದರೆ, ಈಗಾಗಲೇ ಮೂವಿಯ ಸಕ್ಸಸ್ ಮೀಟ್ ಅನ್ನೋದು ಮಾಡ್ತಾ ಇದ್ದಾರೆ ಅಂತ ನೀವೇ ನೋಡಿರ್ತೀರ. ಸೊ ಸಕ್ಸಸ್ ಮೀಟ್ ಏನಕ್ಕೋಸ್ಕರ ಮಾಡ್ತಾರೆ ಅಂದರೆ, ಸಿನಿಮಾ ಗೆದ್ದರೆ, ಜನರ ಪ್ರೀತಿ ಪಡ್ಕೊಂಡ್ರೆ ಆ್ಯಂಡ್ ಹಾಕಿರೋ ದುಡ್ಡು ವಾಪಸ್ ಬಂದರೆ ಸಿನಿಮಾಗೋಸ್ಕರ ಒಂದು ಸೆಲೆಬ್ರೇಷನ್ ಅನ್ನೋದು ಮಾಡ್ತಾ ಇರ್ತಾರೆ. ಸೊ ಇದು ಈಗಿನ ಟ್ರೆಂಡಲ್ಲಿ ತುಂಬಾ ಜನ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿಯ ನಮ್ಮ ಯುವರಾಜ್ ಕುಮಾರ್ ಅವರ ಯುವ ಮೂವಿ ಸಕ್ಸಸ್ ಆಗಿರೋ ಕಾರಣದಿಂದ ನೀವೀಗಾಗಲೇ ನೋಡಿರ್ತೀರ, ಸಕ್ಸಸ್ ಮೀಟ್ ಅನ್ನೋದು ಸಕ್ಸಸ್ಫುಲಿ ಮಾಡಿದ್ದಾರೆ. ಸೊ ಆ ಸಕ್ಸಸ್ ಫಂಕ್ಷನಲ್ಲಿ ಒಂದು ಮಾಹಿತಿ ಅನ್ನೋದು ಸಿಕ್ಕಿದೆ. ಏನಪ್ಪ ಅಂದರೆ, ಸುಮಾರು ಜನ ಪ್ರಶ್ನೆ ಮಾಡಿದ್ದಾರೆ, ಸರ್ ನಿಮ್ಮ ನೆಕ್ಸ್ಟ್ ಮೂವಿ ನಿಮ್ಮ ಬರ್ತ್ಡೇಗೆ ಅಥವಾ ನಿಮ್ಮ ತಾತನವರ ಜನ್ಮದಿನದಂದು ಮೂವಿಯ ಅನೌನ್ಸ್ಮೆಂಟ್ ಅನ್ನೋದು ಬರೋಕ್ಕೆ ಹೊರಟಿದೆಯಂತೆ, ಹೌದಾ ನಿಜಾನ ಇದು ಅಂತ ಸುಮಾರು ಜನ ಪ್ರಶ್ನೆ ಮಾಡಿದ್ದಾರೆ. ಸೊ ಆ ಸಮಯದಲ್ಲಿ ಒಂದು ಹಿಂಟ್ನ ಕೊಟ್ಟಿದ್ದಾರೆ. ಆ ಹಿಂಟ್ನ ನಿಮ್ಮ ಮುಂದೆ ಇಡ್ತೀನಿ, ಏನಂತ ನೋಡ್ಬಿಡಿ. ಸೊ ಏನಪ್ಪ ಅಂದರೆ, ಯುವರಾಜ್ ಕುಮಾರ್ ಅವರ ಬರ್ತ್ಡೇ ಬಂದ್ಬಿಟ್ಟು 23ನೇ ತಾರೀಕು ಇರೋದು. ಸೊ 24ನೇ ತಾರೀಕು ಯುವರಾಜ್ ಕುಮಾರ್ ಅವರ ತಾತನವರ ಬರ್ತ್ಡೇ ಇದೆ. ಸೊ ಆವತ್ತು ಇಲ್ಲ ಅಂದರೆ ಯುವರಾಜ್ ಬರ್ತ್ಡೇ ದಿನ, ಈ 2 ದಿನಗಳಲ್ಲಿ ಅಫಿಷಿಯಲಿ ನ್ಯೂಸ್ ಬರೋಕ್ಕೆ ಹೊರಡ್ತಿದೆ ಅಂತ ಬಜ್ ನ್ಯೂಸ್ ರಿಪೋರ್ಟ್ಸ್ ಅನ್ನೋದು ಹೇಳ್ತಾ ಇದ್ದಾವೆ. ಇದು ಸ್ಪೆಕ್ಯುಲೇಷನ್ಸ್ ಹೌದು, ಆದರೆ ಇನ್ನೊಂದು ಮಾಹಿತಿ ಸಿಗ್ತಾ ಇದೆ. ಏನಂದರೆ, ಈಗಾಗಲೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರು ಬಂದ್ಬಿಟ್ಟು ಯುವರಾಜ್ ಕುಮಾರ್ಗೋಸ್ಕರ ಒಂದು ಸಿನಿಮಾ ಕಥೆಯನ್ನು ಕೇಳಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಇದು ಕೇಳಿಸ್ಕೊಂಡ್ರೆ ತುಂಬಾ ಖುಷಿ ಆಯಿತು. ಯಾಕಂದರೆ ಕಂಪ್ಲೀಟಾಗಿ ಇವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಮೂವಿಯೊಂದು ಲಾಂಚ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಅಂದರೆ PRK ಸ್ಟುಡಿಯೋಸಿಂದ ಒಂದು ಮೂವಿ ಬರೋಕ್ಕೆ ಹೊರಡ್ತಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಡೈರೆಕ್ಟರ್ ವಿಷಯಕ್ಕೆ ಬಂದರೆ, ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಅದನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಾನು. ಒಂದು ಸಂತೋಷ್ ಆನಂದಮ್ ಅವ್ರ ಜೊತೆ ಇನ್ನೊಂದು ನೆಕ್ಸ್ಟ್ ಮೂವಿ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅವರ ಡೈರೆಕ್ಷನಲ್ಲಿ ಇನ್ನೊಂದು ಮೂವಿ ಬರುತ್ತಾ ಏನು ಅಂತ ಜಾಸ್ತಿ ದಿನ ಕಾಯೋ ಅವಶ್ಯಕತೆ ಇಲ್ಲ. ಇನ್ನೊಂದು 6ರಿಂದ 7 ದಿನ ಕಾಯಬೇಕಷ್ಟೇ. ಅದರೊಳಗಡೆ ನಮಗೆ ಗೊತ್ತಾಗುತ್ತೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಇದು ಸ್ಪೆಕ್ಯುಲೇಷನ್ಸ್ ಹೌದು. ಸೊ ಜಾಸ್ತಿ ನಾವು ನಂಬಿಕೆ ಇಟ್ಕೊಳ್ಳೋಕ್ಕಾಗಲ್ಲ. ಸ್ಪೆಕ್ಯುಲೇಷನ್ಸ್ ಯಾವತ್ತಿದ್ರೂ 50-50 ಚಾನ್ಸಸ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ಇದೇನಾದರೂ ಬಂದರೆ, ಅಫಿಷಿಯಲಿ ಅಪ್ಡೇಟ್ಸ್ ಏನಾದರೂ ಬಂದರೆ ಖಂಡಿತವಾಗ್ಲೂ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಈಗಾಗಲೇ ಯುವ ಮೂವಿನ ನೋಡಿರ್ತೀರ, ಯಾವ ರೀತಿ ಇದೆ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿನ ಯಾವ ರೀತಿ ತೋರಿಸ್ಬೇಕು ಅದನ್ನು ಅಚ್ಚುಕಟ್ಟಾಗಿ ಮಾಡಿ ನಿಭಾಯಿಸಿದ್ದಾರೆ, ಜನರ ಪ್ರೀತಿನ ಪಡ್ಕೊಂಡಿದ್ದಾರೆ. ಸೊ ನೀವು ಮೂವಿನ ಈಗಾಗಲೇ ನೋಡಿರ್ತೀರ. ಯಾರೆಲ್ಲ ನೋಡಿಲ್ಲ ಈಗಲೂ ಸ್ವತಃ ಹೋಗಿ ಮೂವಿನ ನೋಡಿ, ಚೆನ್ನಾಗಿರುತ್ತೆ ಮೂವಿ ಮಾತ್ರ. ಸೊ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ, ನಿಮಗೆ ಯಾವ ರೀತಿ ಇತ್ತು ಮೂವಿ, ನಿಮಗೆ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನ ಸ್ವತಃ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.